ಆಶ್ರಯ ಯೋಜನೆಯಲ್ಲಿ ಅನೇಕ ಅಡೆತಡೆಗಳು ಇವೆ. ಕುಡಿಯೋ ನೀರು, ಯುಜಿಡಿ ಕೆಲಸಗಳು ಇನ್ನೂ ಬಾಕಿ ಇವೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಆಶ್ರಯ ವಸತಿ ಯೋಜನೆಯ ಸ್ಥಿತಿಗತಿಯ ಕುರಿತು ಮಾಹಿತಿ ನೀಡಿದರು. ಗೋವಿಂದಾಪುರದ 3000 ಮನೆಯಲ್ಲಿ 628 ಮನೆ ಹಂಚಿಕೆಯಾಗಿದೆ. ಮೂಲಸೌಕರ್ಯಗಳ ಕೊರತೆಯೂ ಇದೆ. ಆದರೆ ಮನೆಗಳ ಹಂಚಿಕೆಯಲ್ಲಿ ತಡವಾಗ್ತಾ ಇದೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದರು. ಆಶ್ರಯ ವಸತಿ ಯೋಜನೆಗೆ ಸಂಬಂಧಪಟ್ಟ ಗೋವಿಂದಾಪುರದಲ್ಲಿ 3000 ಮನೆಗಳಿಗೆ ಸಂಬಂಧಪಟ್ಟಂತ ಸಂಗತಿಗಳು ಬಹಳಷ್ಟು ವರ್ಷಗಳಿಂದ 7 ವರ್ಷಗಳಿಂದ ಯೋಚನೆ ಮಾಡ್ತಾರೆ. 7 ವರ್ಷಗಳಿಂದ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈಗಾಗಲೇ ನಡೀತಾ ಇದೆ. ನಾನು ಯಾವ ಸರ್ಕಾರ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳೋದು ಬದಲಾಗಿದೆ. ಈ ಸಮಸ್ಯೆ ಪರಿಹಾರ ಆಗೋಕ್ಕೋಸ್ಕರ ಮನೆ ಕೂತ್ಕೊಂಡು ಚರ್ಚೆಯನ್ನು ನಾವು ಮಾಡಿದ್ದೇವೆ. ಯಾಕಂದ್ರೆ ಬೇರೆ ಬೇರೆ ಅನೇಕ ಅಡೆತಡೆಗಳು, ಯಾವುದೇ ಸರ್ಕಾರ ಇದ್ರೂ ಒಂದು ಸಂಗತಿ ನಡಿಬೇಕಾದ್ರೆ ಅನೇಕರ ಒಂದು ಒಟ್ಟು ಶ್ರಮ ಅದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಸಾಬೀತಾಗಿರೋದು. ಹಾಗಾಗಿ ಅವರೆಲ್ಲರೂ ಕೂಡ ಜೊತೆ ಮಾತುಕತೆ ಮಾಡುವಂತ ಪರಿಣಾಮ ಒಂದು ರೂಪ ಸಿಕ್ಕಿದೆ. ಇವತ್ತು ಗೋವಿಂದಾಪುರದಲ್ಲಿ 3000 ಮನೆಗಳಲ್ಲಿ 624 ಮನೆ ಹಂಚಿಕೆ ಆಗಿದೆ. ಈಗಾಗಲೇ 648 ಮನೆ ಈಗಾಗಲೇ ನಿರ್ಮಾಣಗೊಂಡು ನಿಂತ್ಕೊಂಡಿದೆ. ಅದನ್ನು ಕೂಡ ಕೊನೆ ಹಂತದೊಳಗಡೆ ಒಂದಷ್ಟು ಸಂಗತಿ ಗೋಡೆ ನಿರ್ಮಾಣ ಅದು ಸಂಬಂಧಪಟ್ಟಂತೆ ಆಗ್ಬೇಕಾಗಿ 1728 ಮನೆ ಪರಿಪೂರ್ಣವಾಗಿ ಆಗ್ಬೇಕಾಗಿರೋದು ಈಗ ಉಳಿದಿರುವಂತ ಸಮಸ್ಯೆ. ಅದಲ್ಲದೆ ಬೇಕಾಗಿರೋದು ಸುತ್ತಮುತ್ತ ಆಗ್ಬೇಕಾಗಿರೋಂಥ ರಸ್ತೆ, ಕುಡಿಯೋ ನೀರು, ಯುಜಿಡಿ ಇದು ಸಂಬಂಧಪಟ್ಟಂತೆ ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೂ ಕೂಡ ಯೋಚನೆ ಆಗ್ಬೇಕಾದಂತ ಸಂಗತಿ. ರಾಜ್ಯ ಸರ್ಕಾರದ ಪಾಲಿನೊಳಗಡೆ 42.7 ಕೋಟಿ ಮತ್ತು ಕೇಂದ್ರ ಸರ್ಕಾರದ ಪಾಲು 45 ಕೋಟಿ ಇದಿಟ್ಟು ಸೇರಿ ಕಾರ್ಯ ನಡೀತಾ ಇದೆ. ಉಳಿದಂತೆ ಸಾರ್ವಜನಿಕರಿಂದಲೂ ಕೂಡ ಯಾರು ಅರ್ಜಿದಾರಿದ್ದಾರೆ ಅವರಿಂದಲೂ ಕೂಡ ಸೌಲಭ್ಯದ ಮೂಲಕ ಒಂದಷ್ಟು ಹಣವನ್ನು ವಂತಿಕೆಯನ್ನು ನಾವು ತಗೊಂಡಿದ್ದೇವೆ. ಗೋವಿಂದಾಪುರದ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆನೆ ಅಂದಾಜು ಸುಮಾರು 26.2 ಕೋಟಿ ಅವಶ್ಯಕತೆ ಇದೆ. ಕಾರಣಗಳು ಇದರಲ್ಲಿ ಸರ್ಕಾರ ನಾವು ಗಮನಕ್ಕೆ ತರ್ತಾ ಇದೆ. ಹೀಗೆ ಇದಕ್ಕೆ ಬೇಕಾಗಿರುವಂತಹ ರೂಪುರೇಷೆಗಳು ಈಗಾಗಲೇ ನಡೆಯುವುದು ಕೂಡ ಡಿಲೇ ಆಗ್ತಿರುವಂತದ್ದು ಯಾರು ಸಹಿಸಿಕೊಳ್ಳಕ್ಕಾಗಿಲ್ಲ ಸ್ಥಿತಿ. ಹಾಗಾಗಿ ಸರ್ಕಾರದ ಜೊತೆ ಮಾತಾಡಿದಾಗ ಇದಕ್ಕೆ ಪರಿಹಾರ ಕೊಡ್ತೇವೆ, ಇದನ್ನು ತುರ್ತಾಗಿ ಮಾಡ್ತೇವೆ ಅಂತ ಮಾತನ್ನು ಭರವಸೆ ಕೊಟ್ಟಿದ್ದಾರೆ, ಅಧಿಕಾರಿಗಳನ್ನು ಕಳಿಸ್ಕೊಡ್ತಿದ್ದಾರೆ. ಹಾಗಾಗಿ ಇವತ್ತಿಂದ ಏನಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಅಂತ ಇಲ್ಲಿವರೆಗೆ ಹೇಳಕ್ಕಾಗಲಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ ತುಂಬಾ ಸಂಗತಿಗಳು ಆಗ್ಬಿಡುತ್ತೆ ಅಂತೇಳಿ ಗಂಭೀರವಾದ ಜೊತೆ ಕೂತಾಗ ಏನೆಲ್ಲ ಹೇಳಬೇಕು ಹೇಳೋಂಥ ಕೆಲಸ ನಾವು ಮಾಡಿದ್ದೇವೆ. ಆದ್ರೆ ಈಗ ಅಧಿಕಾರಿಗಳು ಬಂದಿದ್ದಾರೆ ಇನಿಷಿಯೇಟಿವ್ ತಗೊಂಡು. ಆಗಕ್ಕೆ ಏನ್ ಮಾಡಬೇಕು, ಒಂದು ಟೈಮ್ ಔಟ್ ಪ್ರೋಗ್ರಾಮ್ ಫಿಕ್ಸ್ ಮಾಡೋದಕ್ಕೆ ಕೆಲಸಕ್ಕೋಸ್ಕರ ಇವತ್ತು ಈ ಕಾರ್ಯ ನಡೀತಾ ಇರೋದು. ಹಾಗಾಗಿ ಅಧಿಕಾರಿಗಳು ಬಂದಿರೋದು ಸಂತೋಷದ ಸಂಗತಿ ಅಂತ ಮಾಡ್ಕೊಂಡು ನಾವು ಲೆಕ್ಕ ಮಾಡ್ತೇವೆ. ಹಾಗೆ ಕೊಳಚೆ ಪ್ರದೇಶಕ್ಕೆ ಸಂಬಂಧಪಟ್ಟ ವಿಶೇಷವಾಗಿ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ 63,949 ಜನ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಸ್ಲಮ್ ಬೋರ್ಡ್, ಸ್ಲಮ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ಲಮ್ನ ವಾಸ ಮಾಡ್ತಾರೆ. ಅಭಿವೃದ್ಧಿಗಳನ್ನ ನಾವು ಅನೇಕ ಸಂದರ್ಭದಲ್ಲಿ ಅದನ್ನು ಮಾಡಿದ್ದೇವೆ, ಇಲ್ಲ ಅಂತ ಇಲ್ಲ. ಆದ್ರೆ ಸರಿಯಾದಂತ ರೀತಿಯೊಳಗೆ ಹಕ್ಕುಪತ್ರ ಕೊಟ್ಟು ಅದನ್ನ ವಾಪಸ್ ನಗರ ಪಾಲಿಕೆಗೆ ಹ್ಯಾಂಡ್ ಓವರ್ ಪ್ರೋಸೆಸ್ ಮಾಡಿಕೊಂಡ್ರೆ ಸ್ಲಮ್ ಇಂದ ದೂರ ಹೊಡಿತೇವೆ ನಮ್ಮ ಮಹಾನಗರ ಪಾಲಿಕೆ. ಮತ್ತೆ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಸಂಗತಿಗಳು ಅದರೊಳಗಡೆ ಅಡಕಾಗತ್ತೆ. ಅದಕ್ಕೆ ಹಣ ನಮಗೆ ಅಭಿವೃದ್ಧಿಗೋಸ್ಕರ ಕೂಡ ಬರುತ್ತೆ. ಆ ಕಾರಣಕ್ಕೋಸ್ಕರ ಅದನ್ನು ಯೋಚನೆ ಇದೆ. ಆ ಒಂದು 63,000 ಜನದೊಳಗಡೆ 11,000ಕ್ಕೂ ಹೆಚ್ಚು ಜನ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತವರು, 2,000ಕ್ಕೂ ಹೆಚ್ಚು ಜನ ಪರಿಶಿಷ್ಟ ಸಂಬಂಧಪಟ್ಟಂತವರು ವಾಸ ಮಾಡ್ತಾ ಇದ್ದಾರೆ. ನಮ್ದೀಗ ರಾಜ್ಯದಲ್ಲಿ 4ನೇ ಸ್ಥಾನದಲ್ಲಿ ಸ್ಲಮ್ನಲ್ಲಿ. 1ನೇ ಸ್ಥಾನದೊಳಗಡೆ DJ-ಹಳ್ಳಿ, ಬೆಂಗಳೂರು, ಹುಬ್ಬಳ್ಳಿ 2, ಬಳ್ಳಾರಿ 3. 4ನೇ ಸ್ಥಾನದಲ್ಲಿ ಶಿವಮೊಗ್ಗ. ಅದು 1ನೇ ಸ್ಥಾನಕ್ಕೆ ಹೋಗೋ ದೃಷ್ಟಿಯಿಂದ ಇಷ್ಟೆಲ್ಲ ಪ್ರಯತ್ನ ನಡೀತಾ ಇರುವಂತ ಸಂಗತಿನ ನಮ್ಗೆ ಗಮನಕ್ಕೆ ತರಕ್ಕೋಸ್ಕರ ಇದೊಂದು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಯೋಚನೆ ಮಾಡಿರುವಂತ. ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಸ್ಲಮ್ನ ಜನರನ್ನು ಕಟ್ಕೊಂಡು ಹೋರಾಟ ಮಾಡುವಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಲಮ್ಗೆ ಬೇಕಾಗಿರುವಂತ ಮೂಲ ಸೌಕರ್ಯಗಳು ಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಹೋರಾಟ ಮಾಡಿದಾಗ ಆ ಜನಗಳಿಂದ 50 ರೂಪಾಯಿ ಶುಲ್ಕವನ್ನು ಸಂಗ್ರಹ ಮಾಡಿ ಬಿಜೆಪಿ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರು ಇವತ್ತು ನೆನಪಿದೆ. ಹೀಗೆ ಯೋಚನೆ ಮಾಡುವಂತ ಭಾರತೀಯ ಜನತಾ ಪಾರ್ಟಿ ಸಂಘಟನೆ. ಹಾಗೆ ಸುಮಾರು ಒಂದು 40-50 ವರ್ಷದಿಂದ ಮನೆ ಕಟ್ಕೊಂಡು ಆಶೆ ಮಾಡ್ತಿರುವಂತ ಅನೇಕ ಕಡೆಗಳಲ್ಲಿ ಹಕ್ಕುಪತ್ರ ವಿತರಣೆ ಆಗಲಿಲ್ಲ. ಯಾವುದೇ ಸರ್ಕಾರ
ಬೇರೆ ಬೇರೆ ಕಾರಣಗಳು, ಕಾನೂನು ತೊಡಕುಗಳು ಎಲ್ಲರೂ ಕೂಡ ಇದ್ದಂಥ ಪರಿಣಾಮ. ಈಗ ಒಟ್ಟು ಸುಮಾರು 10 ಸ್ತಂಭಗಳಿಗೆ ಇನ್ನೂ ಆಸ್ಪತ್ರೆ ಕೊಡುವಂಥದ್ದು ಅವಶ್ಯಕತೆ ಇದೆ. 10 ಸ್ತಂಭಗಳಿಗೆ ಸಿದ್ದೇಶ್ವರ ನಗರ, ಕಾಶೀಪುರ, ವಿಶ್ವೇಶ್ವರಯ್ಯ ನಗರ, ಟಿಪ್ಪು ನಗರ, ಗೋಪಾಳ, ಅಂಬೇಡ್ಕರ್ ನಗರ, ಹೀಗೆ ಬಸವನಗುಡಿ, ಗೋವಿಕಾಲ 26 ಸ್ತಂಭ ಪ್ರದೇಶಗಳು ಈಗಾಗಲೇ ಜಿಲ್ಲಾಧಿಕಾರಿಗಳ ಮೂಲಕ ಮತ್ತೆ ಸರ್ಕಾರದ ಅಂತಿಮ ಅಧಿಸೂಚನೆ ಕೂಡ ಆಗಿದೆ. ಈಗ ಅದಕ್ಕೆ ಪೂರಕವಾಗಿ ಆಸ್ಪತ್ರೆ ವಿತರಣೆ ಕಾರ್ಯಗಳು ಕೂಡ ಅವಶ್ಯಕತೆ ಇರುತ್ತದೆ. ಹೀಗೆ ಕೆಲವು ಕಡೆ ಡಿಸಿ ಅವರು ಬಗೆಹರಿಸುವಂತ ಸಂಗತಿಗಳು ಇಲ್ಲ, ಸರ್ಕಾರ ಬಗೆಹರಿಸುವಂತ ಸಂಗತಿಗಳು ಇಲ್ಲ. ಮತ್ತೆ ಒಂದಷ್ಟು ಕಾನೂನಾತ್ಮಕವಾಗಿ ಆಗಿರೋ ತೊಡಕುಗಳಿಂದ ಅದು ನಿವಾರಣೆ ಮಾಡಬೇಕಂದ್ರೆ ಸರ್ಕಾರದ ಒಂದು ಬಹಳ ಪ್ರಮುಖವಾದಂತ ಸಂಗತಿ ಇದೆ. ಅದು ಪೂರ್ವವಾಗಿ ಸಂಘಟನೆ ನಿರ್ವಹಣೆ ನಡೆದಿದೆ. ಈಗಾಗಲೇ ಕೆರೆ ಕಟ್ಟೆ ಅಂತಾರೆ. ಇಲ್ಲಿರುವಂತ ಸಮಸ್ಯೆಗಳಿದೆಯಲ್ಲ, ಈ ಸಮಸ್ಯೆಗಳಿಗೆ ನಾವು ಸರಿಯಾದಂತ ರೀತಿಯೊಳಗೆ ದಾರಿ ಹುಡುಕಬೇಕು ಅಂತ ಯೋಚನೆ ನಡೀತೀವಿ. ಯಾಕಂದ್ರೆ ಅಲ್ಲೇ ಮೇಜರ್ ಜನವಸತಿ ಇವತ್ತಿರುವಂಥದ್ದು. ಹಾಗಾಗಿ ಅವಕಾಶ ಇಲ್ವಾ? ಅವಕಾಶ ಇದೆ. ಮಾಡಲಿಲ್ಲ ಅನ್ನೋದೊಂದು ಯಕ್ಷ ಪ್ರಶ್ನೆ ಉಳ್ಕೊಂಡಿದೆ. ಯಾಕೆ ಮಾಡಲಿಲ್ಲ ಅಂತ ಸುಮಾರು ಒಂದು 8 ರಿಂದ 10 ಮೀಟಿಂಗ್ಗಳನ್ನು ನಾನು ಕೂಡ ಶಿವಮೊಗ್ಗದಲ್ಲಿ ಮಾಡಿದ್ದೆ. ಅಧಿಕಾರಿಗಳ ಜೊತೆಗೆ, ತಹಸೀಲ್ದಾರ್ ಜೊತೆಗೆ, ಸಂಬಂಧಪಟ್ಟಂತ ಯಾರ್ಯಾರಿದ್ದಾರೆ ಅವ್ರ ಜೊತೆಗೆ. ಅವರು ಆಗೋಕ್ಕೆ ಏನ್ ಮಾಡಬೇಕು ಅದಕ್ಕೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ಜೊತೆ ಕುರಿತು ಚರ್ಚೆ ಆದರೆ ಅದಕ್ಕಿನ್ನೂ ಅನುಕೂಲ ಆಗಿದೆ. ಅದಕ್ಕೆ ಪೂರಕವಾಗಿ ಇವತ್ತೊಂದು ವ್ಯವಸ್ಥೆ, ಅದಕ್ಕೊಂದು ಗಳಿಗೆ ಕೂಡ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಸಂಗತಿ ತಪ್ಪು ಉಲ್ಲೇಖ ಮಾಡ್ತಾರೆ. ಕೆರೆ ಕಲಾಪದಾಗ ಅಂತ ಮಾಡ್ತಾರೆ. ಹೀಗೆ ಅನೇಕ ಸಂಗತಿಗಳು ಬರುತ್ತೆ. ಇದನ್ನು ಇಟ್ಕೊಂಡು ದನಗಳಿಗೆ ಬಿಟ್ಟಿರುವಂತ ಜಾಗ ಎಲ್ಲವೂ ಇದೆ. ಇದೆಲ್ಲದಕ್ಕೂ ಪರಿಹಾರ ಇಲ್ವಾ ಅಂತ ಹೇಳಿದ್ರೆ ಪರಿಹಾರ ಇದೆ. ಆ ಪರಿಹಾರ ಹುಡುಕುವಂತ ಕೆಲಸ ಮಾಡುವಂತ ಪರಿಣಾಮ ಇವತ್ತು ಒಂದು ರೂಪ ಸಿಗತ್ತೆ ಅನ್ನೋದು ವಿಶ್ವಾಸ ಇವತ್ತಿನ ಸಭೆಯಲ್ಲಿ ಬರುತ್ತೆ.